ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರಜ್ವಲ್. ಇವತ್ತು ನಾವು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇರುವಂಥ M5 ಮಾಲ್ಗೆ ಹೋಗ್ತಾ ಇದ್ದೇವೆ. ಆ್ಯಕ್ಚುಲಿ ಏನೋ ಒಂದು ಪರ್ಚೇಸ್ ಮಾಡಲಿಕ್ಕೆ ಇದೆ. ಹಾಗೆ ನಾನು ದೀಕ್ಷಿತ್ ಮತ್ತು ಕಿರಣ್ ಇಲ್ಲಿ ಇವಾಗ ದೀಕ್ಷಿತ್ ಅವರು ಇಲ್ಲಿ ಹೋಗ್ತಾ ಇದ್ದಾರೆ. ನಾವು ಬೀಚಿಂದ ನಡ್ಕೊಂಡು ಬಂದು ಇಲ್ಲಿ ಟೋಲ್ ಗೇಟ್ ಹತ್ರ ರೀಚ್ ಆದ್ವಿ, ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಗೇಟ್ ಹತ್ರ. ನೀವೇನು ಪರ್ಚೇಸ್ ಮಾಡ್ತೀರಿ ಇವತ್ತು? ಇವತ್ತು ಬುಕ್ ನೋಡುವ ಅಂತ. ಮ್ಯಾಕ್ ಬುಕ್. ಆ್ಯಕ್ಚುಲಿ ಮ್ಯಾಕ್ ಬುಕ್ ನೋಡಲಿಕ್ಕೆ ಇವತ್ತು ಕಿರಣ್ ಅವರು ಹೋಗ್ತಾ ಇದ್ದಾರೆ. ನೀವಿಲ್ಲಿ ಹಳೆ ಎಲೆಕ್ಟ್ರಾನಿಕ್ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ನೋಡ್ಬೋದು ನೋಡಿ ಹೇಗೆ ಆಗಿದೆ. ಇವಾಗ ಈ ಬಸ್ ಸ್ಟ್ಯಾಂಡ್ ಇಲ್ಲ ಕಾಣ್ತದೆ. ಇನ್ನೊಂದು ಗಂಟೆ ಹಾಂಡವ್ ಗೈಸ್, ನಾವೀಗ M5 ಮಾಲ್ಗೆ ರೀಚ್ ಆದ್ವಿ. ಹಾಗೆ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿ ಆಟ ಆಡ್ಲಿಕ್ಕೆಲ್ಲ ಇಟ್ಟಿದ್ದಾರೆ ನೋಡಿ, ಮಕ್ಕಳಿಗೆಲ್ಲ. ನೀವು ಆಡ್ತೀರಾ? ಇಲ್ಲಪ್ಪ, ಹಾಂ, ನಾವು ಆಡಿದ್ರೆ ಅದು ಬ್ಲಾಸ್ಟ್ ಆಗ್ಬೋದು. ಮಾಲ್ ಒಳಗೆ ಎಂಟ್ರಿ ಹಾಕೋಣ. ಇವಾಗ ಚೆಕಿಂಗ್ ಇದೆ. ಮಾಲ್ ಒಳಗಡೆ ಎಂಟ್ರಿ ಆದ್ವಿ. ನಾವು ಬಂದಿರೋ ರೀಸನ್ ಏನಂದರೆ ಕಿರಣಿಗೆ ಒಂದು ಮ್ಯಾಕ್ ಬುಕ್ ತಗೊಳ್ಳಿಕ್ಕಿದೆ ಅಂತೆ. ಈಗ ಡೈರೆಕ್ಟ್ ಮ್ಯಾಕ್ ಬುಕ್ಗೆ ಅಪ್ಗ್ರೇಡ್ ಆಗ್ತಾರಂತೆ. ಲೆನೋವದಿಂದ ಮ್ಯಾಕ್ ಬುಕ್ಗೆ ಅಲ್ಲ? ಹೌದು. ಹಾಂ, ಹಾಗೆ ಹಾಗೆ ಅಲ್ಲಿಗೆ ಹೋಗಿ ನಾವೊಂದು ಇದು ಐಫೋನ್ದು ರೇಟ್ ಕೂಡ ನೋಡ್ಕೊಳ್ಳೋಣ, ಎಷ್ಟಿದೆ ಅಂತ. ಐಫೋನ್ ಎಷ್ಟು ಪ್ರೈಸ್ ಇದೆ ಇವಾಗ, ಕರೆಂಟ್ ಪ್ರೈಸ್ ಎಷ್ಟಿದೆ ಅಂತ. ನನಗೆ ಸ್ಯಾಲ್ರಿ ಆಗಿದೆ ಆ್ಯಕ್ಚುಲಿ, ಹಾಗೆ ಶೂಸ್ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದಿದ್ದೇನೆ. ನಂಗೆ ಅರ್ಜುನ್ ಯಾವುದು? ಪ್ರಜ್ವಲ್ ನಂಗೆ ತೆಗೆದು ಕೊಡ್ತಾನೆ ಅಂತ. ಹೌದಾ? ಇನ್ಫೋಸಿಸ್ ಅಲ್ಲಿ ಆಲ್ರೆಡಿ ಯೂಟ್ಯೂಬಿಂದ ಇನ್ಕಮ್ ಬಂದರೆ ತೆಗೆದು ಕೊಡ್ಬೋದು, ಬಟ್ ಯಾವ ಇನ್ಕಮ್ ಕೂಡ ಬಂದಿಲ್ಲ. ದೀಕ್ಷಿತ್ನವ್ರದ್ದೇನು ಪ್ಲ್ಯಾನ್? ದೀಕ್ಷಿತ್ ಆ್ಯಕ್ಚುಲಿ ಇವತ್ತು ದೀಕ್ಷಿತ್ನವರು ಮೌನ ವ್ರತದಲ್ಲಿದ್ದಾರೆ. ಹಾಂ, ಕಟ್ ಮಾಡಿಕೊಡು. ಕಟ್ಟಿಂಗ್ ಎಲ್ಲ ಏನಿಲ್ಲ, ಡೈರೆಕ್ಟ್ ಹಾಕೋದು. ಯಾವುದಾದ್ರು ಪ್ಲ್ಯಾನ್ ಉಂಟಾ ತಗೊಳ್ಳಿಕ್ಕೆ? ಹಾಂ, ರೇಟ್ ನೋಡಲಿಕ್ಕಿಲ್ಲ, ಡೈರೆಕ್ಟ್ ಪರ್ಚೇಸ್ ಮಾಡೋದು ಅಷ್ಟೇ. ತಗೊಳ್ತಿದ್ದೀರಾ? ಮ್ಯಾಕ್ ಬುಕ್ ನೀವು ಹೇಳಿದ ಮ್ಯಾಕ್ ಬುಕ್ ಇದೆಯಾ? ಹಾಂ, ಜೀವನದ ಸೂತ್ರ ಕಲಿಸುತ್ತದೆ. ಆ್ಯಕ್ಚುಲಿ ನಾನೆರಡು ಬುಕ್ ನೋಡಿದ್ದೀನಿ, ಅದನ್ನು ಇವಾಗ ಇಲ್ಲಿ ಕೇಳ್ತೀನಿ ಇದೆಯಾ ಇಲ್ವಾ ಅಂತ ನೋಡುವ. ಸಿಕ್ಕಿದ್ರೆ ಅದನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಇದ್ದಾರೆ ನೋಡಿ, ಯಾವುದೋ ಟಾಯ್ಸ್ ತಗೊಳ್ಳಿಕ್ಕೆ ಉಂಟಾ? ಆ್ಯಕ್ಚುಲಿ ಹಾಟ್ ವೀಲ್ಸ್ ಎಲ್ಲ ಇರುತ್ತೆ ಇಲ್ಲಿ. ಹಾಟ್ ವೀಲ್ಸ್ ಯಾವುದಾದ್ರು ಸಿಕ್ಕಿದ್ರೆ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ. ಹಾಗೆ ಒಂದು ಬುಕ್ ಕೂಡ ಪರ್ಚೇಸ್ ಮಾಡಿದ್ವಿ, ಅಮ್ಮ ಹೇಳಿದ 8 ಸುಳ್ಳುಗಳು. ಗ್ಲಾಸ್ ಐಟಮ್ಸ್ ಎಲ್ಲ ಉಂಟು ನೋಡಿ. ಹಾಗೆ ಇಲ್ಲೊಂದು ಇದಕ್ಕಿಂತ ಹಿಡಿದು ಒಂದು ನೋಟ್ ಹಾಕಿದ್ದಾರೆ ನೋಡಿ, ನೋಡೋಲ್ಲ ಅಂದ ಐಡಿಯಲ್ಸ್ ಅಂತ, ಬಿದ್ದರೆ ಕೊಡಬೇಕಾಗುವುದು ದಂಡ ಅಂತ. ಇಲ್ಲಿಬ್ಬರು ಕೂಡ ಟೆಸ್ಟ್ ಮಾಡ್ತಾ ಇದ್ದಾರೆ ವರ್ಕ್ ಆಗ್ತದೆ ಇಲ್ವಾ ಅಂತ. ಬಟ್ ಇಲ್ಲಿ ನೀವು ನೋಡ್ಬೋದು. ಒಂದು ಬುಕ್ ತಗೊಂಡೆ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ಆ್ಯಕ್ಚುಲಿ ನನಗೆ ಬುಕ್ ಓದೋ ಅಭ್ಯಾಸ ಇರಲಿಲ್ಲ. ಲಾಸ್ಟ್ ಟೈಮ್ ಒಂದು ಬುಕ್ ತಗೊಂಡೆ, ಹೇಳಿ ಹೋಗೋ ಕಾರಣ ಅಂತ ಬುಕ್ ತಗೊಂಡೆ. ಅದು ತಗೊಂಡು ಓದಿದ ಮೇಲೆ ಸ್ವಲ್ಪ ಬುಕ್ ಮೇಲೆ ಇಂಟ್ರೆಸ್ಟ್ ಬಂದಿದೆ. ಇವಾಗ ಇನ್ನೊಂದು ಬುಕ್ ತಗೊಂಡಿದ್ದೀನಿ, ಅಮ್ಮ ಹೇಳಿದ 8 ಸುಳ್ಳುಗಳು ಅಂತ. ನಾನು ಇವಾಗ ಓದಬೇಕಷ್ಟೇ. ಹಾಗೆ ಇವಾಗ ಐಫೋನ್ದೊಂದು ರೇಟ್ ನೋಡ್ಕೊಂಡು ಬರೋಣ ಎಷ್ಟಿದೆ ಅಂತ. ಕಿರಣ್ಗೆ ಮ್ಯಾಕ್ ಬುಕ್ ತಗೊಳ್ಳಿಕ್ಕಿದೆಯಂತೆ. ಎಂತ ಕಿರಣ್? ಆಯ್ತಲ್ಲ, ಹಾಂ, ಬುಕ್ ತಗೊಂಡು ಆಯ್ತಲ್ಲ, ಪುಸ್ತಕದ ಅಂಗಡಿ. ಹಾಗೊಂದು ಐಫೋನ್ ಇದೊಂದು ಪ್ರೈಸ್ ನೋಡ್ಬೇಕಿತ್ತ.
ಫ್ಯೂಚರಲ್ಲಿ ಅಪ್ಗ್ರೇಡ್ ಮಾಡೋದಾ ಬೇಡ ಅಂತ ಒಂದು ಪ್ಲ್ಯಾನಲ್ಲಿ ಇದ್ದೀವಿ. ಹಾಗೆ ನೋಡುವ ಇಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡುವ. ಒಂದು 17 Pro Max ಇಲ್ಲಿದೆ ನೋಡಿ. ಕ್ಯಾಮ್ ಓಪನ್ ಕ್ಯಾಮ್ ಹೋಗ್ಲ ಒಂದು ಅಪ್ಗ್ರೇಡ್ ಆಗ್ಲಿಕ್ಕೆ ಉಂಟಾ? ಇಲ್ಲಪ್ಪ, ಈ ರೇಟ್ ನೋಡಿದ್ರೆ ಕಷ್ಟ. ಫೋನ್ ಯಾರು ನೋಡಿ ಇಲ್ಲಿ. ಆ್ಯಕ್ಚುಲಿ ಇದರ ವೆಯ್ಟ್ ಗೊತ್ತೇ ಆಗಲ್ಲ ಎಷ್ಟಿದೆ ಅಂತೇಳಿ. ಇಲ್ಲಿ ರೇಟ್ ಎಲ್ಲ ಚೆಕ್ ಮಾಡಿ ಇವಾಗ ಈ ಕಡೆ ಲೂಲು ಮಾಲ್ ಹತ್ರ ಬಂದ್ವಿ. ಲೂಲು ಮಾಲ್ ಅಲ್ಲ, ಲೂಲು ಡೈಲಿ, ಲೂಲು ಮಾರ್ಕೆಟ್. ಇಲ್ಲಿ ಏನಾದರೂ ಇದೆಯಾ ಅಂತ ನೋಡ್ಕೊಂಡು ಬರೋಣ. ಹಾಗೆ ಒಂದು ಸ್ಟೆಪ್ಲರ್ ಹಾಕಿ ಕೊಟ್ಟರು ನೋಡಿ. ಹಾಗೆ ಒಳಗೆ ಎಂಟ್ರಿ ಆದ್ವಿ. ಕೂಡ ಹಾಟ್ ವೀಲ್ಸ್ ಎಲ್ಲ ಇದೆ ನೋಡಿ. ಪ್ರೈಸ್ ಎಲ್ಲ 167 ಇದೆ ಆ್ಯಕ್ಚುಲಿ ಅಲ್ಲಿ ಕಂಪೇರ್ ಮಾಡಿದರೆ. ಬೇರೊಂದೆರಡು ಶಾಪ್ ನೋಡಿದ್ವಿ, ಅಲ್ಲಿ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ ಇತ್ತು. ಬಟ್ ಎಲ್ಲ ಅಮೌಂಟ್ ಎಲ್ಲ 1000 ಎಷ್ಟಿದೆ ಅದು 500 1500 1500 1700 ಇತ್ತು. ಬಟ್ ಆ್ಯಕ್ಚುಲಿ ಅದರ ರಿಯಲ್ ಪ್ರೈಸ್ ಬಂದು 167 ಇರುತ್ತೆ. ಇಲ್ಲಿ ದೀಕ್ಷಿತ್ ಇವಾಗ ಅವ್ರ ಗರ್ಲ್ ಫ್ರೆಂಡ್ಗೋಸ್ಕರ ಚಾಕ್ಲೇಟ್ ನೋಡ್ತಾ ಇದ್ದಾನೆ ಯಾವತ್ತು ತಗೊಳ್ಳೋದು ಅಂತ. ಕಿರಣ್, ನಿಮ್ಮ ಗರ್ಲ್ ಫ್ರೆಂಡ್ ತಗೊಳ್ಳಿಕ್ಕಿಲ್ಲ? ಎಂತ ಒಂದು ಬ್ಯಾಂಗ್ಳೂರ್ ಬಂದು ಗರ್ಲ್ ಫ್ರೆಂಡ್ ಇಲ್ವಾ? ನಿಮಗೆ ನನ್ನ ಖರ್ಚೇ ನೋಡ್ಲಿಕ್ಕೆ ಆಗಲ್ಲ, ಇನ್ನು ಚಾಕ್ಲೇಟ್ ಕೊಟ್ಟು ಇಲ್ಲಿ ಕೂಡ ಹಾಕಿದ್ದಾರೆ ನೋಡಿ, ಆಲ್ವೇಸ್ ಇನ್ ಮೈ ಹಾರ್ಟ್ ಅಂತೆ. ನೀವು ನಿಮ್ಮ ಹುಡುಗಿ ಕೊಡುವಾಗ ಅವಳಿಗೆ ಖುಷಿ ಆಗ್ಲಿ ಅಂತ ಇದೆಲ್ಲ ಈ ಥರ ಎಲ್ಲ ಹಾಕಿದ್ದಾರೆ. ಹಾಗೆ ಐಫೋನ್ನ ರೇಟ್ ನೋಡಿಕೊಂಡು ಹಾಗೆ ಒಂದು ಬುಕ್ ಎಲ್ಲ ತಗೊಂಡು ಮಾಲಿಂದ ಹೊರಗಡೆ ಬರಬೇಕಾದ್ ನೋಡಿ ಕತ್ಲಾಗಿ ಹೋಗಿದೆ. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ನೋಡಿ ಜನ ಎಲ್ಲ ತುಂಬ ಜಾಸ್ತಿ ಇದ್ದಾರೆ. ಯಾವಾಗ ಮ್ಯಾಕ್ ಬುಕ್ ತಗೊಳ್ಳೋದು? ಇನ್ನೊಂದು 10 ವರ್ಷ ಬೇಕು. ದೀಕ್ಷಿತ್ ದೀಕ್ಷಿತ್ನವರು ಆ್ಯಕ್ಚುಲಿ ಇವತ್ತು ಮೌನ ವೃತ್ತದಲ್ಲಿದ್ದಾರೆ. ಹಾಗಾಗಿ ಹಾಗೆ ತಗೋರ ಹಾಗೆ ಇಲ್ಲಿ ತಗೊಂಡಿರುವ ಬುಕ್ ಇದಕ್ಕೊಂದು ಸ್ಟೆಪ್ಲರ್ ಪಿನ್ ಹಾಕಿದ್ರಲ್ಲಿ ಲೂಲು ಮಾಲಲ್ಲಿ. ಹಾಟ್ ವೀಲ್ಸ್ ಸ್ವಲ್ಪ ನೋಡಿದ್ವಿ 2-3 ಅಂಗಡಿಯಲ್ಲಿ. ಲೂಲು ಮಾಲಲ್ಲಿ 167 ಇತ್ತು. ಬಟ್ ಬೇರೆ ಶಾಪಲ್ಲೆಲ್ಲ ಜಾಸ್ತಿ ಇತ್ತು, 1000 1500 ಎಲ್ಲ. ಬಟ್ ಲೂಲು ಡೈಲಿಯಲ್ಲಿ ಅಲ್ಲಿ 167 ಇತ್ತು. ಬಟ್ ಅಲ್ಲಿ ನಮಗೆ ಬೇಕಾಗಿರುವಂಥ ಕಲೆಕ್ಷನ್ ಸಿಗಲಿಲ್ಲ. ನಮಗೆ ಬೇಕಾಗಿರೋ ಕಲೆಕ್ಷನ್ ಇದ್ದಲ್ಲಿ ಅಮೌಂಟ್ ಎಲ್ಲ ತುಂಬ ಡಬಲ್ ಇತ್ತು. ಎಂದೇನು ಹೊರಡುದಾ? ಹಾಂ ಗೈಸ್, ನಾವೀಗ ವಾಕ್ ಮಾಡ್ತಾ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಹತ್ರ ಬಂದ್ವಿ. ಆ್ಯಕ್ಚುಲಿ MBA ಎಲ್ಲ ಆದಮೇಲೆ ನಾವು 1 ವಾರ ಇಲ್ಲೇ ಇದ್ವಿ ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಅಲ್ಲಿ. ರೂಮೆಲ್ಲ PG ಮಾಡ್ಕೊಂಡಿದ್ವಿ, ಏನಾದರೂ ಜಾಬ್ ಹುಡುಕುವ, ಇಲ್ಲಿ ತುಂಬ ಕಂಪನೀಸ್ ಎಲ್ಲ ಉಂಟು ಅಂತ. ಹಾಗೆ ಬಂದು ಒಂದು 20 ರೆಸ್ಯೂಮ್ ಎಲ್ಲ ನಾವು ಪ್ರಿಂಟ್ ಮಾಡಿ ನೆಕ್ಸ್ಟ್ ಡೇ ಜಾಬ್ ಹುಡುಕ್ಬೇಕಂತ ಹೋದ್ವಿ. ಒಂದೊಂದು ಕಂಪ್ನಿಗೆ ಹೋಗುದಂತ ಇದ್ವಿ, ನಮ್ಮ ಐಡಿಯಾ ಆ ಥರ ಇತ್ತು, ಒಂದೊಂದು ಕಂಪ್ನಿಗೆ ಹೋಗ್ಬೋದು ಅಂತ. ಬಟ್ ಅಲ್ಲಿ ಯಾರು ಕೂಡ ನಮ್ಮನ್ನು ಬಿಡಲಿಲ್ಲ ಒಳಗಡೆ ಹೋಗಲಿಕ್ಕೆ. ಹಾಗೆ ಅವತ್ತು ನಾವು ಮಾಡಿದ 20 ರೆಸ್ಯೂಮಲ್ಲಿ 1 ರೆಸ್ಯೂಮ್ ಏನೋ ಪಾಸ್ ಆಯಿತು. ಅದ್ರದ್ದು ಕೂಡ ಎಂಥ ಸುದ್ದಿ ಇರಲಿಲ್ಲ. ಮೋಸ್ಟ್ಲಿ ಪ್ರೊಡಕ್ಷನ್ ರಿಲೇಟೆಡ್ ಸಮಥಿಂಗ್ ಜಾಬ್ ಏನಿತ್ತು, ಅದು ಇಂಜಿನಿಯರಿಂಗ್ ಅಲ್ಲ, ಡಿಪ್ಲೊಮಾ ಮತ್ತು ITI ಆದವರಿಗೆ. ಹಾಗೆ ನಾವು ಜಾಬ್ ಹುಡುಕೋದು ಈಸಿ ಅಂತ ಅಂದ್ಕೊಂಡಿದ್ವಿ. ಬಟ್ ಸಿಗಲಿಲ್ಲ. ಎಂತ ಮಾಡಲಿಕ್ಕೆ ಆಗೋದಿಲ್ಲ. ಮಾಡಿದ್ದಾರೆ ಕಲ್ಲಂಗಡಿಯನ್ನು ಕಿರಣ್ ಅಂತ. ಇಲ್ಲಿ ಕಿರಣ್ ಅವರು ಕಲ್ಲಂಗಡಿಯನ್ನು ತಗೊಳ್ತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಇವರದ್ದು ಅಂಗಡಿ ಅಂತೆ. ಪ್ರೈಸ್ ಹಾಗೆ ನಾವೀಗ PGಗೆ ರೀಚ್ ಆದ್ವಿ. ಇಲ್ಲಿ ಕಿರಣ್ ಅವರ ಅಂಗಡಿಯಿಂದ ತಗೊಂಡು ಬಂದ ಕಲ್ಲಂಗಡಿಯನ್ನು ಇಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಹೀಗೆ MBA ಓದ್ಬಿಟ್ಟು ಏನಪ್ಪ ಕಿಸ್ತು ದಬಾಕಿರೋದು? ಕ್ರೆಡಿಟ್ ಕಾರ್ಡ್ ಮಾಡ್ತಾನಂತೆ. ಮನೆ ಬಿಟ್ಟು ಬೇರೆ ಸೋಕಿ ಬೇರೆ ಬಡದ್ಗೆ